ಆಕಾಶವಾಣಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಬಾಹ್ಯಾಕಾಶ ವಿಸ್ಮಯ. ಚಂದ್ರನನ್ನು ಸ್ಪರ್ಶಿಸುತ್ತಲೇ ಬದುಕನ್ನು ಸ್ಪರ್ಶಿಸಿದ ಯಾನ, ಭಾರತದ ಅಂತರಿಕ್ಷ ಪಯಣ. ಮಾತನಾಡುತ್ತಾರೆ ಡಾಕ್ಟರ್ ದೀಪಾ ಎಂಬಿ. ಇಸ್ರೋದ ಅಂಗಸಂಸ್ಥೆಯಾದ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ನ ಕಾರ್ಯಸಾಧನೆಗಳು. ಭಾರತ ಸರ್ಕಾರದ ಬಾಹ್ಯಾಕಾಶ ಇಲಾಖೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಇಸ್ರೋದ ಪ್ರಮುಖ ಅಂಗಸಂಸ್ಥೆಯಾದಂತಹ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ರಿಮೋಟ್ ಸೆನ್ಸಿಂಗ್ ಅಥವಾ ಭಾರತೀಯ ದೂರ ಸಂವೇದನಾ ಸಂಸ್ಥೆಯು ಉತ್ತರಾಖಂಡದ ಡೆಹ್ರಾಡೂನಿನಲ್ಲಿ ಏಪ್ರಿಲ್ 30, 2011 ಸ್ವತಂತ್ರವಾಗಿ ಅಸ್ತಿತ್ವವನ್ನು ರೂಪಿಸಿಕೊಂಡಿದೆ. ರಿಮೋಟ್ ಸೆನ್ಸಿಂಗ್ ಕ್ಷೇತ್ರದಲ್ಲಿ ಶಿಕ್ಷಣ, ತರಬೇತಿ ಮತ್ತು ಸಂಶೋಧನೆಗಳನ್ನು ನೀಡುವ ಮೂಲಕ ಅಪಾರವಾದಂತಹ ಸೇವೆಯನ್ನು ನೀಡ್ತಾ ಇದೆ. ಏನಿದು ರಿಮೋಟ್ ಸೆನ್ಸಿಂಗ್ ಎನ್ನುವಿರಾ? ನೋಡಿ, ಯಾವುದೇ ಒಂದು ವಸ್ತು ಅಥವಾ ಕ್ಷೇತ್ರದೊಂದಿಗೆ ವಾಸ್ತವ ಸಂಪರ್ಕವಿಲ್ಲದೆಯೇ ಅದನ್ನು ಸಂಜ್ಞೆಗಳ ಮೂಲಕ ಅಧ್ಯಯನ ಮಾಡಲು ಅನುವು ಮಾಡಿಕೊಡುವಂತಹ ತಂತ್ರಗಳು. ಭೂ ಸಂಪನ್ಮೂಲ ಸಮೀಕ್ಷೆ, ಏರಿಯಲ್ ಛಾಯಾಗ್ರಹಣ, ಬಹುರೋಹಿತ ಬಿಂಬೀಕರಣ ಮತ್ತು ರೇಡಾರ್ ಇಂತಹವೇ ಕೆಲವು ತಂತ್ರಗಳು. ಈ ದೂರ ಸಂವೇದನೆಯನ್ನು ಸಾಮಾನ್ಯವಾಗಿ ವಿಮಾನಗಳ ಸಹಾಯದಿಂದ ಅಥವಾ ಇತ್ತೀಚೆಗೆ ಹೆಚ್ಚಾಗಿ ಉಪಗ್ರಹಗಳ ಮೂಲಕ ಕೈಗೊಳ್ಳಲಾಗ್ತಾ ಇದೆ. ಭೂಪಟ ರಚನೆಯಲ್ಲೂ ಕೂಡ ಇದೇ ತಂತ್ರವನ್ನು ಬಳಸಲಾಗುತ್ತೆ. ಹಾಗಾಗಿ ವರ್ಷವಿಡೀ 40ಕ್ಕೂ ಹೆಚ್ಚು ಬಗೆಯ ಕೋರ್ಸ್ಗಳನ್ನು ತರಬೇತಿ ನೀಡಲು ಬೇರೆ ಬೇರೆ ಇಲಾಖೆ ಮತ್ತು ಸಂಸ್ಥೆಗಳಿಂದ ಬೇಡಿಕೆಯನ್ನು ಕೂಡ ಈ ಸಂಸ್ಥೆ ಸ್ವೀಕರಿಸಲಾಗುತ್ತಂತೆ. ಈ ಸಂಸ್ಥೆಯ ಅಧೀನದಲ್ಲಿ ವಿಭಿನ್ನ ವಿಷಯಗಳನ್ನು ಕಲಿಸಿಕೊಡುವಂತಹ ಸುಮಾರು 10 ಇಲಾಖೆಗಳು ಕಾರ್ಯವನ್ನು ನಿರ್ವಹಿಸುತ್ತವೆ. ಕೃಷಿ ಮತ್ತು ಮಣ್ಣು ಅಧ್ಯಯನಕ್ಕೆ ಸಂಬಂಧಿಸಿದಂತಹ ಇಲಾಖೆಯಲ್ಲಿ ಮಣ್ಣಿನ ಗುಣಮಟ್ಟಕ್ಕೆ ಅನುಗುಣವಾಗಿ ಬೆಳೆಯ ಆಯ್ಕೆಯನ್ನು ಮಾಡುವಂತಹದ್ದು, ನೀರಿನ ಸಂರಕ್ಷಣೆ, ಭೂಮಿಯ ಮೇಲ್ಮೈನ ಸಮರ್ಪಕವಾದಂತಹ ಬಳಕೆ, ತ್ಯಾಜ್ಯ ನಿರ್ವಹಣೆ ಇತ್ಯಾದಿ ವಿಷಯಗಳ ಕುರಿತಾದಂತಹ ಅಧ್ಯಯನಗಳು ಮತ್ತು ಸಂಶೋಧನೆಗಳನ್ನು ಕೈಗೊಳ್ಳಲಾಗುತ್ತೆ. ಇನ್ನು ಅರಣ್ಯ ಮತ್ತು ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಇಲಾಖೆಯು ಹೊಸ ಅರಣ್ಯಗಳ ಅನ್ವೇಷಣೆ, ಸಂರಕ್ಷಣೆ, ಕಾಡು ಪ್ರಾಣಿಗಳ ಸಂರಕ್ಷಣೆ, ಪರಿಸರಕ್ಕೆ ಸಂಬಂಧಿಸಿದಂತಹ ಹಲವು ಯೋಜನೆಗಳ ಕುರಿತಾದ ಅಧ್ಯಯನವನ್ನು ನಡೆಸಲಾಗುತ್ತೆ. ಸಾಗರ ಮತ್ತು ವಾತಾವರಣಕ್ಕೆ ಸಂಬಂಧಿಸಿದ ಇಲಾಖೆಯಿದ್ದು ಅಲ್ಲಿ ಕರಾವಳಿ ಪ್ರದೇಶದಲ್ಲಿನ ಉದ್ಯೋಗಾವಕಾಶಗಳ ಬಗ್ಗೆ, ಸಾಗರಕ್ಕೆ ಸಂಬಂಧಿಸಿದಂತಹ ಅಧ್ಯಯನಗಳೂ ಸೇರಿದಂತೆ ವಾತಾವರಣವನ್ನು ಮಾಲಿನ್ಯಗೊಳಿಸುವಂತಹ ಹಾನಿಕಾರಕ ಅಂಶಗಳ ಬಗ್ಗೆಯೂ ಕೂಡ ಅಧ್ಯಯನವನ್ನು ಕೈಗೊಳ್ಳಲಾಗುತ್ತೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ ನೀರಾವರಿ ಯೋಜನೆಗಳಿರಬಹುದು, ತಾಪಮಾನ ಏರಿಕೆ, ಬರಗಾಲದಂತಹ ಪ್ರಕೃತಿ ವಿಕೋಪ ಮುನ್ಸೂಚನೆಗಾಗಿ ತಂತ್ರಜ್ಞಾನದ ಅಳವಡಿಕೆ ಇತ್ಯಾದಿಗಳನ್ನು ಅಧ್ಯಯನ ಮಾಡಲಾಗುತ್ತೆ. ಇದರ ಜೊತೆಗೆ ನೆದರ್ಲ್ಯಾಂಡ್ನ ಐಟಿಸಿ ಸಂಸ್ಥೆಯೊಟ್ಟಿಗೆ ಸಹಯೋಗವನ್ನು ಹೊಂದಿರುವಂತಹ ನಗರ ಮತ್ತು ಪ್ರಾದೇಶಿಕ ಸ್ಥಳಗಳ ಅಧ್ಯಯನ ಕೇಂದ್ರವೂ ಕೂಡ ಇಲ್ಲಿದ್ದು, ಸುಸ್ಥಿರ ಬೆಳವಣಿಗೆಯಲ್ಲಿ ನಗರ ಮತ್ತು ಸ್ಥಳೀಯ ಪ್ರದೇಶಗಳು ಎದುರಿಸುವಂತಹ ಸವಾಲುಗಳ ಅಧ್ಯಯನವನ್ನು ಕೈಗೊಳ್ಳಲಾಗುತ್ತೆ. ಜೊತೆಗೆ ಭೂವಿಜ್ಞಾನ ಮತ್ತು ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆಯ ಅಧ್ಯಯನ ಕೇಂದ್ರವು ಅತ್ಯಂತ ಹಳೆಯ ಇಲಾಖೆಯಾಗಿದ್ದು, ಭೂಕುಸಿತ, ಭೂಕಂಪನ, ಗಣಿಗಾರಿಕೆಗೆ ಸಂಬಂಧಿಸಿದಂತಹ ಹಲವು ಅಧ್ಯಯನ ಮತ್ತು ಸಂಶೋಧನೆಗಳನ್ನು ಕೈಗೊಳ್ಳಲಾಗುತ್ತಿದೆ. ಹಾಗಾಗಿ ಈ ಎಲ್ಲ ಇಲಾಖೆಗಳಲ್ಲೂ MSc, MTech, PG ಡಿಪ್ಲೊಮೊದಂತಹ ಕೋರ್ಸ್ಗಳನ್ನು ನಡೆಸಲಾಗುತ್ತೆ. ಜೊತೆಗೆ ಬಾಹ್ಯಾಕಾಶ ಸಂಶೋಧನೆಯ ಫಲಿತಾಂಶಗಳನ್ನು ಬಳಸಿ ಸಾರ್ವಜನಿಕರ ದಿನನಿತ್ಯದ ಜೀವನಕ್ಕೆ ಅನುಕೂಲವಾಗುವಂತಹ ಅನೇಕ ಸಂಶೋಧನೆಗಳನ್ನು ಕೈಗೊಳ್ಳಲು ಇಲ್ಲಿ ಅಪಾರವಾದಂತಹ ಅವಕಾಶಗಳಿವೆ. ಇಸ್ರೋದ ಅಂಗಸಂಸ್ಥೆಯಾದ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ನ ಕಾರ್ಯಸಾಧನೆಗಳು. ಚಂದಿರನೇತಕ್ಕೆ ಓಡುವ ನಮ್ಮ ಮೋಡಕ್ಕೆ ಹೆದರಿಹನೇ. ಇಂತಹ ಶಿಶುಗೀತೆಗಳನ್ನು ಕೇಳಿ ಬೆಳೆದ ಮನುಷ್ಯನ ಕುತೂಹಲಗಳಿಗೆ ಮಿತಿಯುಂಟೆ? ಬೆಳದಿಂಗಳ ಬೆಳಕಿನಲ್ಲಿ ಹೊಳೆಯುವ ಭೂಮಿಯ ಏಕೈಕ ಉಪಗ್ರಹವಾದ ಚಂದ್ರನ ಬಗ್ಗೆ ತಿಳಿಯುವ ಕುತೂಹಲ, ಅದರ ಹುಟ್ಟು, ರಚನೆ, ಹಲವಾರು ಪ್ರಶ್ನೆಗಳಿಗೆ ಉತ್ತರವನ್ನು ಹುಡುಕುವಂತಹ
ತವಕ. ಜೊತೆಗೆ ಭೂಮಿಯಿಂದ ಕೋಟ್ಯಾಂತರ ಕಿಲೋಮೀಟರ್ ದೂರದಲ್ಲಿರುವಂತಹ ಮಂಗಳ ಗ್ರಹದ ಕಕ್ಷೆಗೆ ತೆರಳಿ ಅಲ್ಲಿಂದ ಆ ಗ್ರಹವನ್ನ ಅನ್ವೇಷಣೆ ಮಾಡುವ ಗುರಿ. ಸೂರ್ಯನನ್ನು ಸಹ ಸದಾಕಾಲ ಅನ್ವೇಷಿಸುವಂತಹ ಉದ್ದೇಶ. ಇಂತಹ 10 ಹಲವು ಕನಸುಗಳುಳ್ಳ ಭಾರತ ಸರ್ಕಾರದ ಬಾಹ್ಯಾಕಾಶ ಇಲಾಖೆಯಾದಂತಹ ಇಸ್ರೋ ತನ್ನ ಚಂದ್ರಯಾನ, ಮಂಗಳಯಾನ, ಆದಿತ್ಯ L1 ಯೋಜನೆಗಳ ಮೂಲಕ ನೌಕೆಗಳನ್ನು ರಾಕೆಟ್ಗಳ ಮುಖಾಂತರ ಉಡಾವಣೆಯನ್ನ ಮಾಡಿರುವಂತಹದ್ದು ನಮಗೆಲ್ಲ ತಿಳಿದೇ ಇದೆ ಅಲ್ವೇ? ಈ 3ರಲ್ಲೂ ಕೂಡ ಯಶಸ್ಸನ್ನ ಕಂಡಿರುವಂತಹ ಇಸ್ರೋದ ವಿಜ್ಞಾನಿಗಳಿಗೆ ಮತ್ತೊಂದು ಕನಸನ್ನ ನನಸು ಮಾಡುವಂತಹ ಇರಾದೆ, ಅದೇ ಗಗನಯಾನ. ಭಾರತದ ನೆಲದಿಂದ ಭಾರತವೇ ನಿರ್ಮಿಸಿರುವಂತಹ ರಾಕೆಟ್ ವಾಹನದಲ್ಲಿ ಭಾರತದ್ದೇ ಗಗನಯಾನಿಗಳನ್ನು ನಭಕ್ಕೆ ಕಳಿಸುವಂತಹ ಯೋಜನೆ. ಈ ಗಗನಯಾನ ಯೋಜನೆಯಲ್ಲಿ ಪಾಲ್ಗೊಳ್ಳಲು ನಮ್ಮ ವಾಯುಪಡೆಯ 4 ವೈಮಾನಿಕರು ಗಗನಯಾತ್ರಿಗಳಾಗಿ ಆಯ್ಕೆಯಾಗಿದ್ದಾರೆ. ಈ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಪ್ರಾರಂಭಕ್ಕೆ ಮುನ್ನವೇ ಇಸ್ರೋ ಮಾನವ ಸಹಿತ ಅಂತರಿಕ್ಷಯಾನಕ್ಕೆ ಪೂರಕವಾದಂತಹ ತಂತ್ರಜ್ಞಾನವನ್ನು ಅಭಿವೃದ್ಧಿಗೊಳಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿತ್ತು. ಅಂದರೆ ನೀವು ನಂಬಲೇಬೇಕು, ಅದರ ಫಲವಾಗಿ ಸಣ್ಣ ಗುಳಿಗೆಯಷ್ಟು ಗಾತ್ರದ ಕೋಶವೊಂದನ್ನು ಅಂತರಿಕ್ಷಕ್ಕೆ ಕಳುಹಿಸಿ ಭೂಮಿಯನ್ನು ಸುತ್ತಿಸಿ ಸುರಕ್ಷಿತವಾಗಿ ಹಿಂತಿರುಗಿ ಕರೆಸಿಕೊಳ್ಳುವುದಕ್ಕೆ ಸಂಬಂಧಿಸಿದಂತೆ ಯಶಸ್ವಿಯಾಗಿ ಪರೀಕ್ಷಿಸಿಯೂ ಸಹ ಆಗಿದೆ. ಈ ಕೋಶವನ್ನು SRE-1 ಕೋಶ ಎಂದು ಹೆಸರಿಸಲಾಗಿತ್ತು. ಇದರ ಉದ್ದೇಶ ಇಷ್ಟೇ, ಮನುಷ್ಯರನ್ನ ಅಂತರಿಕ್ಷಕ್ಕೆ ಕಳುಹಿಸುವುದರ ಮೂಲಕ ಜೊತೆಗೆ ಸುರಕ್ಷಿತವಾಗಿ ವಾಪಸ್ಸು ಕರೆಯಿಸಿಕೊಳ್ಳುವುದು ಕೂಡ ಅಷ್ಟೇ ಮುಖ್ಯ ಅಂತ ಹೇಳಿ. ಗಗನಯಾತ್ರಿಗಳ ವಾಸತಾಣವಾದಂತಹ ನೌಕೆಯ ಗಾತ್ರದ್ದೇ ಆದಂತಹ ಕೋಶವನ್ನ ರಾಕೆಟ್ ಮುಖಾಂತರ ಉಡಾಯಿಸಿ ನಂತರ ವಾಪಸ್ಸು ಕರೆಯಿಸಿಕೊಳ್ಳುವಂತಹ ಪರೀಕ್ಷೆಯೂ ಕೂಡ ಯಶಸ್ವಿಯಾಯಿತು. ಇದಾದ ನಂತರವೇ ಮಾನವ ಸಹಿತ ಯೋಜನೆಯನ್ನ ಕೈಗೊಳ್ಳುವ ಬಗ್ಗೆ ಪರಿಶೀಲಿಸಿ ಗಗನಯಾನ ಯೋಜನೆಯನ್ನ ಅನುಷ್ಠಾನಗೊಳಿಸಲು ಮತ್ತು ನಮ್ಮ ಗಗನಯಾತ್ರಿಗಳಿಗೆ ದೈಹಿಕವಾಗಿ ಮಾನಸಿಕವಾಗಿ ಸೂಕ್ತವಾದಂತಹ ತರಬೇತಿಯನ್ನು ನೀಡಲು ತರಬೇತಿ ಕೇಂದ್ರದ ಅವಶ್ಯಕತೆಯನ್ನ ಅರಿತಂತಹ ಇಸ್ರೋದ ಅಧ್ಯಕ್ಷರು 2019 ಜನವರಿಯಲ್ಲಿ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಸೆಂಟರ್ ಸ್ಥಾಪನೆಯಾಯಿತು. ಇದರ ಕಚೇರಿ ಇರುವಂತಹದ್ದು ಬೇರೆಲ್ಲಿಯೂ ಅಲ್ಲ, ನಮ್ಮದೇ ಬೆಂಗಳೂರಿನಲ್ಲಿ. ಗಗನಯಾತ್ರಿಗಳು ತಮ್ಮ ಸಂಪೂರ್ಣ ಯಾನದಲ್ಲಿ ವಸತಿ ಗೃಹವಾಗಿ ನೋಡುವಂತಹ ಗಗನಯಾನ ನೌಕೆಯ ತಂತ್ರಜ್ಞಾನದ ವಿನ್ಯಾಸ, ಅವರಿಗೆ ಉಸಿರಾಡಲು ಅಗತ್ಯವಿರುವ ಆಮ್ಲಜನಕದ ಉತ್ಪಾದನೆ, ಕುಡಿಯಲು ಬೇಕಾದ ನೀರು, ಆಹಾರ, ನೌಕೆಯ ಕಾರ್ಯನಿರ್ವಹಣೆಗೆ ಬೇಕಾದ ವಿದ್ಯುತ್ ಇವೆಲ್ಲವುಗಳನ್ನು ವ್ಯವಸ್ಥೆ ಮಾಡಿಕೊಂಡು ಯೋಜನೆಯ ಚಾಲನೆಗೆ ಅಂತಿಮ ಸಿದ್ಧತೆಯಲ್ಲಿರುವಂತಹ ಈ ಅಂಗಸಂಸ್ಥೆಯ ಗಗನಯಾನ ಯೋಜನೆಯ ಚಾಲನೆಯನ್ನು ನೋಡಲು ನಾವೆಲ್ಲರೂ ಕೂಡ ಅತ್ಯಂತ ಉತ್ಸುಕರಾಗಿದ್ದೇವೆ ಎನ್ನುವುದು ನಿಜ. ಸಂಪರ್ಕ ಮತ್ತು ಸಂವಹನ ಕ್ಷೇತ್ರದಲ್ಲಿ ಕ್ರಾಂತಿಯಾಗಬೇಕು ಅಂದರೆ ಪ್ರಸ್ತುತ ಬಳಕೆಯಲ್ಲಿರುವಂತಹ ಅಂತರ್ಜಾಲ ಬಳಕೆಯ ಬದಲಾಗಿ ಉಪಗ್ರಹ ಆಧಾರಿತ ಇಂಟರ್ನೆಟ್ ಸಂಪರ್ಕ ಸಾಧ್ಯತೆಗಳನ್ನು ಬಳಸುವುದರ ಬಗ್ಗೆ ಸಾಧ್ಯತೆಗಳನ್ನು ಕಂಡುಕೊಳ್ಳುತ್ತಿರುವಂತಹ ಪ್ರಪಂಚದಲ್ಲಿ ಇಂದು ನಾವಿದ್ದೇವೆ. ಭಾರತ ಸರ್ಕಾರದ ಬಾಹ್ಯಾಕಾಶ ಇಲಾಖೆಯಾದ ಇಸ್ರೋ ಸಂಸ್ಥೆಯು ಜಗತ್ತಿನ ಬೇರೆ ಬೇರೆ ಉಡ್ಡಯನ ನೆಲೆಗಳಿಂದ ಮತ್ತು ತನ್ನದೇ ನೆಲೆಯಿಂದ 300ಕ್ಕೂ ಹೆಚ್ಚು ಉಪಗ್ರಹಗಳನ್ನು ಯಶಸ್ವಿಯಾಗಿ ಹಾರಿಸಿದೆ. ಜೊತೆಗೆ ಬಾಹ್ಯಾಕಾಶ ಆಧಾರಿತ ಸೇವೆಗಳಿಗೆ ಬೇಡಿಕೆ ಇರುವುದನ್ನು ಅರ್ಥ ಮಾಡಿಕೊಂಡಿರುವ ಇಸ್ರೋ 2008 ಸೆಪ್ಟೆಂಬರ್ನಲ್ಲಿ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಅನ್ನು ತನ್ನದೇ ಆದಂತಹ ಸ್ವಾಯತ್ತ ಸಂಸ್ಥೆಯಾಗಿ ಪೂರ್ಣ ಪ್ರಮಾಣದಲ್ಲಿ ಸ್ಥಾಪಿಸಿದೆ. ಈಗಾಗಲೇ ಉಡ್ಡಯನಗೊಂಡು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಉಪಗ್ರಹಗಳಿಂದ ಮಾಹಿತಿಯನ್ನು ಪಡೆಯಲು ಈ ರಿಮೋಟ್ ಸೆನ್ಸಿಂಗ್ ಸೆಂಟರ್ ತನ್ನದೇ ಆದಂತಹ ಅನೇಕ ಗ್ರೌಂಡ್ ಸ್ಟೇಷನ್ಗಳನ್ನು ಸ್ಥಾಪಿಸಿದೆ. ಈ ಸ್ಟೇಷನ್ಗಳು ರಿಮೋಟ್ ಸೆನ್ಸಿಂಗ್ ಅಂದರೆ ದೂರ ಸಂವೇದನೆಯ ಮೂಲಕ ಮಾಹಿತಿಯನ್ನು ಬಳಸಿಕೊಂಡು ಭೂಮಿಯ ಮೇಲ್ಮೈ ಬಳಕೆಯ ಮೇಲಿನ ನಿಗಾ,
ನೀರು, ಖನಿಜ ಸಂಪನ್ಮೂಲಗಳ ಪತ್ತೆ ಮತ್ತು ಕ್ರೋಢೀಕರಣದ ಕೆಲಸ, ಹವಾಮಾನ ಕುರಿತಂತೆ ಮಾಹಿತಿ, ತಾಪಮಾನ ಏರಿಕೆಯ ಅಂಕಿ ಅಂಶಗಳು, ವ್ಯವಸಾಯ, ನಗರಗಳ ಅಭಿವೃದ್ಧಿ, ಅರಣ್ಯಗಳ ಮಾಹಿತಿ ಹಾಗೂ ನಿರ್ವಹಣೆ, ಮಿಲಿಟರಿ ಕ್ಷೇತ್ರದ ಕಾರ್ಯಾಚರಣೆಗಳು, ನೀರಿನ ತಾಣಗಳ ರಕ್ಷಣೆಯಂತಹ ಹಲವು ಕೆಲಸಗಳನ್ನು ಮಾಡಲು ಉಪಗ್ರಹಗಳಿಂದ ಅಂಕಿ ಅಂಶ ಮತ್ತು ಮಾಹಿತಿಯನ್ನು ಪಡೆಯಲು ಹಾಗೂ ಅದನ್ನು ಬಳಕೆದಾರರಿಗೆ ಪ್ರಸರಣ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿವೆ. ಹೈದರಾಬಾದ್ನಲ್ಲಿ ಪ್ರಮುಖ ಆಡಳಿತ ಕಚೇರಿಯನ್ನು ಹೊಂದಿದ್ದು, ಅದೇ ಹೈದರಾಬಾದ್ನ ಬಳಿ ಇರುವಂತಹ ಷಡ್ ನಗರದಲ್ಲಿ ಇನ್ನೊಂದು ಕ್ಯಾಂಪಸ್ ಅನ್ನು ಕೂಡ ಹೊಂದಿದೆ. ಅಲ್ಲಿ ಉಪಗ್ರಹಗಳಿಂದ ನೇರವಾಗಿ ಅಂಕಿಅಂಶಗಳನ್ನು, ಮಾಹಿತಿಯನ್ನು ಸ್ವೀಕರಿಸಿ, ಪರಿಶೀಲಿಸಿ, ಪ್ರಸರಣ ವ್ಯವಸ್ಥೆ ಕೈಗೊಂಡು ಭೂಮಿ ಮತ್ತು ಹವಾಗುಣ ಅಧ್ಯಯನ ಕೈಗೊಳ್ಳಲು, ಪ್ರಕೃತಿ ವಿಕೋಪಗಳ ಅಧ್ಯಯನ ಮತ್ತು ನಿರ್ವಹಣೆ ಕೈಗೊಳ್ಳಲು ಸಹಾಯಕವಾಗುವಂತೆ ರೂಪಿಸಿಕೊಂಡಿದೆ. ಜೊತೆಗೆ ಇನ್ನೂ 5 ಪ್ರಾದೇಶಿಕ ಕೇಂದ್ರಗಳನ್ನು ಜೋಧ್ಪುರ್, ನವದೆಹಲಿಯ ಸಾದಿಕ್ ನಗರ, ಕೋಲ್ಕತ್ತಾದ ಸಾಲ್ಟ್ ಲೇಕ್ ಸಿಟಿ, ನಾಗ್ಪುರದ ಅಮರಾವತಿ ರಸ್ತೆ, ಬೆಂಗಳೂರಿನ ಕಾರ್ತಿಕ್ ನಗರದಲ್ಲಿ ಸ್ಥಾಪಿಸಿ ರಿಮೋಟ್ ಸೆನ್ಸಿಂಗ್ ಅಪ್ಲಿಕೇಶನ್ಗಳನ್ನು ದೇಶಾದ್ಯಂತ ಎಲ್ಲ ರಾಜ್ಯಗಳಿಗೂ ಕೂಡ ಅನುಕೂಲವಾಗುವಂತೆ ಬಳಸಿಕೊಳ್ಳುವಂತಹ ಸಾಮರ್ಥ್ಯವನ್ನು ಹೊಂದಿದೆ. ಇಸ್ರೋ ಸಂಸ್ಥೆಯು ಅಂಟಾರ್ಟಿಕಾ ಖಂಡದ ಲಾರ್ಸ್ಮೆನ್ ಬೆಟ್ಟದ ಭಾರತಿ ಸ್ಟೇಷನ್ನಲ್ಲಿ ಸ್ಥಾಪಿಸಲಾಗಿರುವಂತಹ ಅಂಟಾರ್ಟಿಕಾ ಗ್ರೌಂಡ್ ಸ್ಟೇಷನ್ ಫಾರ್ ಅರ್ತ್ ಅಬ್ಸರ್ವೇಷನ್ ಸ್ಯಾಟಲೈಟ್ಸ್ AGEOS ಯು ಇಂಡಿಯನ್ ರಿಮೋಟ್ ಸೆನ್ಸಿಂಗ್ ಸ್ಯಾಟಲೈಟ್ನಿಂದ ನೇರವಾಗಿ ಮಾಹಿತಿಯನ್ನು ಪಡೆಯಲು ಸ್ಥಾಪಿಸಲಾಗಿರುವಂತಹ ಅತ್ಯಂತ ಸುಸಜ್ಜಿತವಾದಂತಹ ಆವರಣ. ಈ ಆವರಣದಿಂದ ಎಲ್ಲ ಮಾಹಿತಿಯು ಹೈದರಾಬಾದ್ನ ಬಳಿ ಇರುವಂತಹ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ನ ಗ್ರೌಂಡ್ ಸ್ಟೇಷನ್ಗೆ ಬಂದು ತಲುಪುತ್ತದೆ. ಇದರಿಂದ ಜಾಗತಿಕವಾಗಿಯೂ ರಿಮೋಟ್ ಸೆನ್ಸಿಂಗ್ ಮಾಹಿತಿಯನ್ನು ಪಡೆಯುವಂತಹ ಎಲ್ಲ ಅವಕಾಶವನ್ನು ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ಸೆಂಟರ್ ಹೊಂದಿದೆ. ಇದರಿಂದ ವೈಜ್ಞಾನಿಕ ಸಮೂಹಕ್ಕೆ ಸಹಕಾರಿಯಾಗಿ ಅನೇಕ ಹೊಸ ತಂತ್ರಜ್ಞಾನದ ಹುಟ್ಟಿಗೆ ಕಾರಣವಾಗ್ತಾ ಇರುವಂತಹ ಈ ಸಂಸ್ಥೆ ಉತ್ತಮ ಸಮಾಜ ನಿರ್ಮಾಣ ಮತ್ತು ನಿರ್ವಹಣೆಯಲ್ಲಿ ತನ್ನದೇ ಆದಂತಹ ಪಾತ್ರವನ್ನು ಅತ್ಯಂತ ಸಕಾರಾತ್ಮಕವಾಗಿ ನಿರ್ವಹಿಸುತ್ತಿದೆ. ರಾಷ್ಟ್ರೀಯ ಬಾಹ್ಯಾಕಾಶ ದಿನದ ಅಂಗವಾಗಿ ವಿಶೇಷ ಕಾರ್ಯಕ್ರಮ ಬಾಹ್ಯಾಕಾಶ ವಿಸ್ಮಯ ಕೇಳಿದಿರಿ. ಮಾತನಾಡಿದವರು ಡಾಕ್ಟರ್ ದೀಪಾ ಎಂಬಿ. ಚಂದ್ರನನ್ನು ಸ್ಪರ್ಶಿಸುತ್ತಲೇ ಬದುಕನ್ನು ಸ್ಪರ್ಶಿಸಿದ ಯಾನ, ಭಾರತದ ಅಂತರಿಕ್ಷ ಪಯಣ. ಕಾರ್ಯಕ್ರಮ ನಿರ್ಮಾಣ ನಂದನ್ ಕುಮಾರ್ LO. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.